ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ನ್ಯಾಯಾಧೀಶರು ಅಂದರೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸ್ಥಾನವನ್ನು ಪಡೆದು ನ್ಯಾಯದಾನವನ್ನು ಮಾಡಲಿಕ್ಕೆ ಇರುವಂತಹ ನ್ಯಾಯಾಧೀಶರುಗಳ ವಿರುದ್ಧ ಸರಿಸುಮಾರು 8,630 ದೂರುಗಳು ಈ ಒಂದು ಸುಪ್ರೀಂ ಕೋರ್ಟಿನ CJI ರವರಿಗೆ ತಲುಪಿದೆ ಅಂತ ಹೇಳಿ ಸರ್ಕಾರ ಪಾರ್ಲಿಮೆಂಟಲ್ಲಿ ಹೇಳಿದೆ. ಸರಿಸುಮಾರು 2016ರಿಂದ 25ರವರೆಗೂ ಅಂದರೆ 10 ವರ್ಷಗಳ ಅವಧಿಯಲ್ಲಿ 8,630 ದೂರುಗಳು ನ್ಯಾಯಾಧೀಶರುಗಳ ವಿರುದ್ಧವಾಗಿ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನೀವು ಊಹಿಸಿಕೊಳ್ಳಬಹುದು ಜನಗಳಿಗೆ ಈ ಒಂದು ನ್ಯಾಯಾಧೀಶರು ಕೊಡ್ತಾ ಇರತಕ್ಕಂತಹ ತೀರ್ಪುಗಳ ಬಗ್ಗೆ ಇರುವಂತಹ ಅಸಮಾಧಾನವನ್ನು. ಕಟಕಟೆಯಲ್ಲಿ ಸಾಕ್ಷಿಗಳನ್ನು ವಿಚಾರಣೆಗಳನ್ನು ಮಾಡಿ ವಾಸ್ತವಗಳ ಆಧಾರದ ಮೇಲೆ, ಸಾಕ್ಷಿಗಳ ಆಧಾರದ ಮೇಲೆ ತೀರ್ಪು ಬರೆಯುವುದಕ್ಕಿಂತ ಹೆಚ್ಚಾಗಿ ಇವರ ಸ್ವಂತ ಅಭಿಪ್ರಾಯಗಳನ್ನು ಬಳಸಿ, ಇವರ ಸ್ವಂತ ಪ್ರಿಜುಡೀಸ್ಗಳು, ಪೂರ್ವಾಗ್ರಹ ಪೀಡಿತ ಮನಸ್ಥಿತಿ ಉಳ್ಳವರಾಗಿ ಇವರ ವೈಯಕ್ತಿಕ ಅಭಿಪ್ರಾಯಗಳನ್ನು ತೀರ್ಪುಗಳಲ್ಲಿ ಬರಿತಾ ಇರೋದು ಹೆಚ್ಚು ಕಂಡು ಬರ್ತಾ ಇದೆ. ಡಿಸ್ಕ್ರಿಷನರಿ ಪವರ್ ಇರೋದರಿಂದ ಆ ಒಂದು ವಿವೇಚನಾ ಶಕ್ತಿಯನ್ನು ಬಳಸಿ ಬರಿತಾ ಇದ್ದಾರೆಯೇ ಹೊರತು ವಾಸ್ತವ ಏನಿದೆ, ಕೇಸ್ ಏನಿದೆ, ಮೊಕದ್ದಮೆಯ ಸ್ವರೂಪ ಏನು, ಅದರಲ್ಲಿರ್ತಕ್ಕಂಥ ಪಾರ್ಟಿಗಳ ಒಂದು ಚಾರಿತ್ರ್ಯ ಏನು, ಅವರ ಹಿನ್ನೆಲೆ ಏನು, ಕೇಸಿನ ವಾಸ್ತವಾಂಶ ಏನು, ವಾಸ್ತವ ಸಂಗತಿಗಳೇನು, ಫ್ಯಾಕ್ಟ್ಸ್ ಏನು, ಫಿಗರ್ಸ್ ಏನು, ಕಾನೂನು ಏನಿದೆ, ಇದನ್ನು ಆಮೂಲಾಗ್ರವಾಗಿ ಎಲ್ಲ ಡೈಮೆನ್ಷನ್ಗಳಿಂದನೂ ನೋಡಿ ಮ್ಯಾಕ್ರೋ ಮೈಕ್ರೋ ಲೆವೆಲಲ್ಲಿ ಅಂದರೆ ಸೂಕ್ಷ್ಮ ಮತ್ತು ಸಮಗ್ರ ದೃಷ್ಟಿಯಿಂದ ಅವಲೋಕಿಸಿ, ವಿಚಾರಿಸಿ, ವಿಮರ್ಶಿಸಿ ತೀರ್ಪುಗಳನ್ನು ನ್ಯಾಯಾಧೀಶರು ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ತೀರ್ಪು ಅವರಿಗೆ 100 ಕೇಸುಗಳಲ್ಲಿ ಒಂದಾಗಿರಬಹುದು, ಆದರೆ ಆ ತೀರ್ಪು ಆ ವ್ಯಕ್ತಿಗೆ ಜೀವನವೇ ಆಗಿರುತ್ತೆ. ಆದ್ದರಿಂದ ಇಲ್ಲಿ ತುಂಬ ಜವಾಬ್ದಾರಿಯುತವಾಗಿ ತೀರ್ಪುಗಳನ್ನು ನೀಡುವುದು ನ್ಯಾಯಾಧೀಶರ ಕರ್ತವ್ಯವಾಗಿರುತ್ತದೆ. ಸಾಂವಿಧಾನಿಕಬದ್ಧವಾಗಿ ನ್ಯಾಯವನ್ನು ನಾನು ಎತ್ತಿ ಹಿಡಿಯುತ್ತೇನೆ ಅಂತ ಪ್ರಮಾಣವನ್ನು ಸ್ವೀಕರಿಸಿ ಬಂದಂತಹ ನ್ಯಾಯಾಧೀಶರುಗಳು ಈ ಒಂದು ವಾಸ್ತವಗಳ ಆಧಾರದ ಮೇಲೆ ತೀರ್ಪುಗಳನ್ನು ಕೊಟ್ಟಾಗ ಎಲ್ಲರೂ ಹೌದೌದು ಅಂತ ಒಪ್ಪಿಕೊಳ್ಳಬೇಕು ಅಲ್ವೇ? ನಮ್ಮ ಬಸವಣ್ಣನವರು ಒಂದು ಕಡೆ ಬರೀತಾರೆ, ಲಿಂಗವೇ ಮೆಚ್ಚಿ ಅಹುದಹುದು ಎನ್ನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗವೇ ಮೆಚ್ಚಿ ಅಹುದಹುದು ಎನ್ನಬೇಕು. ಅಂದಮೇಲೆ ಒಂದು ಮಾತಾಡಿದರೆ ಒಪ್ಕೋಬೇಕಾದ್ರೆ ಹೌದಲ್ಲ, ಎಷ್ಟು ನೀಟಾಗಿದೆ ಈ ಮಾತು, ಸರಿಯಾಗಿದೆ, ಇದು ಎಲ್ಲ ಆಯಾಮದಿಂದನೂ ಡೈಮೆನ್ಷನ್ದನೂ ಅಂತ ಹೇಳಬೇಕು. ಹಾಗೆ ಒಂದು ತೀರ್ಪನ್ನು ಬರೆದಾಗ ಆ ವಾಸ್ತವಗಳು, ಸತ್ಯಾಂಶಗಳು, ಕಾನೂನುಗಳು ಇವುಗಳನ್ನೆಲ್ಲವನ್ನು ಅಳೆದು ತೂಗಿ ಅದನ್ನು ಸೇರಿಸಿ ಜಡ್ಜ್ಮೆಂಟ್ ತೀರ್ಪನ್ನು ಬರೆದರೆ ಅದನ್ನೆಲ್ಲೇ ತೊಗೊಂಡೋದ್ರು, ಸುಪ್ರೀಂ ಕೋರ್ಟಿಗೆ ತೊಗೊಂಡೋದ್ರು ಅದು ವಾಪಸ್ ಬರಬಾರ್ದು. ಅವರ ಪರವಾಗಿ ಅವರು ಕೊಟ್ಟಿರೋ ತೀರ್ಪು ಎತ್ತಿ ಹಿಡಿಬೇಕು. ಆ ರೀತಿಯಲ್ಲಿ ಕೆಲಸಗಳನ್ನು ಮಾಡುವಂತಹ ನ್ಯಾಯಾಧೀಶರುಗಳು ನಮ್ಮ ನ್ಯಾಯಾಲಯಗಳಿಗೆ ಬೇಕಾಗಿದೆ. ನಾನು ಯಾರ ಹೆಸರನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವು ನ್ಯಾಯಾಧೀಶರುಗಳು ಕರ್ನಾಟಕದ ಹೈಕೋರ್ಟಲ್ಲಾಗಲಿ ಅಥವಾ ಕೆಳಹಂತದ ನ್ಯಾಯಾಲಯದಲ್ಲಾಗಲಿ ಬಹಳ ಶ್ರಮಪಟ್ಟು ಓದಿಕೊಂಡು ಟೀಮನ್ನು ಫಾರ್ಮ್ ಮಾಡಿಕೊಂಡು ಆ ನೋಟ್ಸ್ಗಳೆಲ್ಲ ಮಾಡಿಕೊಂಡು ಅವರಿಂದನೂ ಒಂದು ಅಸಿಸ್ಟ್ ತಗೊಂಡು ಎಲ್ಲ ಪಾಯಿಂಟ್ಸ್ ಮಾಡಿಕೊಂಡು ನೀಟಾಗಿ ಪ್ರಿಪೇರ್ ಆಗಿ ಬಂದು ನ್ಯಾಯಾಧೀಶರುಗಳು ನ್ಯಾಯದಾನವನ್ನು ಮಾಡ್ತಾ ಇದ್ದಾರೆ. ಅಂಥವರಿಗೆ ನಿಜವಾಗಿಯೂ ನಮ್ಮ ಒಂದು ಸಲಾಂ ಇದ್ದೇ ಇರುತ್ತೆ. ಕೆಲವು ನ್ಯಾಯಾಧೀಶರುಗಳು ಈ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇಲ್ಲ, ಯಾವುದೇ ಥರದ ಪ್ರಿಪರೇಷನ್ಗಳಿಲ್ಲದೆ ಬಂದು ಕೂತ್ಕೊಂಡು ಅವ್ರು ಏನು ಹೇಳ್ತಾರೆ ಅಲ್ಲೇ ಕೇಳಿ, ಅಲ್ಲೇ ಓದ್ಕೊಂಡು, ಅಲ್ಲೇ ನೋಡಿಕೊಂಡು, ಅಲ್ಲೇ ಬರ್ಕೊಂಡು ಕೊನೆಗೆ ಉಲ್ಟಾ ಜಡ್ಜ್ಮೆಂಟ್ಗಳನ್ನು ಬರೆದು ಬಿಡೋದು, ವಾಸ್ತವಾಂಶಗಳನ್ನು ಪರಿಗಣಿಸ್ತೇ ಇರೋದು, ಪ್ರಿಜುಡೀಸ್ ಮೈಂಡಲ್ಲಿ ಅಭಿಪ್ರಾಯಗಳನ್ನು, ಅವರ ಅಭಿಪ್ರಾಯ ಸ್ವಂತ ಅನಿಸಿಕೆಗಳನ್ನು ಬರೆದು ತೀರ್ಮಾನಗಳನ್ನು ಬರೆದು ಬಿಡೋದು, ಈ ರೀತಿಯಾಗಿ ಡ್ಯಾಮೇಜಿಂಗ್ ಜಡ್ಜ್ಮೆಂಟ್ಗಳು, ಆರ್ಡ್ರ್ಗಳು ಆಗ್ತಾ ಇದ್ದಾವೆ.
ವಕೀಲರಾಗಿ ನಾನು ಕೂಡ ಈ ಥರದ ಹಲವಾರು ಜಡ್ಜ್ಮೆಂಟ್ಗಳನ್ನು ನೋಡ್ತಾ ಇದ್ದೇನೆ. ಒಂದು ಕೇಸು ಬಂದಾಗ ಪ್ರೈಮಾ ಫೇಸಿಯನ್ನು ಪರಿಗಣಿಸಿ ಇಮಿಡಿಯೇಟಾಗಿ ತೀರ್ಮಾನ ಮಾಡಬಹುದಾದಂತಹ ಕೇಸುಗಳನ್ನು ಕೂಡ ವರ್ಷಗಟ್ಟಲೆ ವಿನಾಕಾರಣ ಬೇಡದ ಸಲ್ಲದ ವಿಚಾರಗಳನ್ನು ಕೇಳಿಕೊಂಡು ಸಮಯಗಳನ್ನು ವ್ಯರ್ಥ ಮಾಡಿಕೊಂಡು ಹೋಗ್ತಾ ಇದ್ದಾರೆಯೇ ಹೊರತು ಆ ಒಂದು ವಿವೇಚನೆಯನ್ನು ಉಪಯೋಗಿಸಿ ತೀರ್ಪುಗಳು ಬರೀತಾ ಇಲ್ಲ ಅನ್ನೋದು ಕೂಡ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವಾಗಿದೆ. ಇದು ನನ್ನ ವಾಕ್ ಸ್ವಾತಂತ್ರ್ಯವನ್ನು ಬಳಸಿ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ಒಳ್ಳೆ ನ್ಯಾಯಾಧೀಶರುಗಳು ಇದ್ದಾರೆ, ಹಾಗೆ ಕೆಟ್ಟ ನ್ಯಾಯಾಧೀಶರುಗಳು ಇದ್ದಾರೆ. ಈ ಒಳ್ಳೆ ನ್ಯಾಯಾಧೀಶರುಗಳು ಮಾಡುವಂತಹ ಪ್ರಾಮಾಣಿಕವಾದಂತಹ ಶ್ರಮಯುಕ್ತವಾದಂತಹ ಒಂದು ಕೆಲಸಕ್ಕೆ ಗೌರವ ಸಿಗಬೇಕಾದರೆ ಭ್ರಷ್ಟ ನ್ಯಾಯಾಧೀಶರುಗಳನ್ನು ಸದೆಬಡಿಯಬೇಕಾಗುತ್ತದೆ ಮತ್ತು ಇಂತಹ ನ್ಯಾಯಾಧೀಶರುಗಳ ವಿರುದ್ಧ ಸೂಕ್ತವಾಗಿ ಎನ್ಕ್ವೈರಿಯನ್ನು ರಚನೆ ಮಾಡಿ ಕೊಟ್ಟಿರುವಂತಹ ದೂರುಗಳನ್ನು ವಿಚಾರ ಮಾಡಿ ಅತಿ ಶೀಘ್ರದಲ್ಲಿ ಅವರುಗಳ ವಿರುದ್ಧ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ಗಳನ್ನು ಜಾರಿ ಮಾಡೋದಾಗಿರ್ಬೋದು, ಬ್ಲ್ಯಾಕ್ ಮಾಡ್ಕೋದಾಗಿರ್ಬೋದು, ಸಸ್ಪೆಂಡ್ ಮಾಡೋದಾಗಿರ್ಬೋದು, ಅಥವಾ ಡಿಪ್ರಮೋಟ್ ಮಾಡೋದಾಗಿರ್ಬೋದು, ಅಥವಾ ಅವರಿಗೆ ಟ್ರೈನಿಂಗ್ಗಳಿಗೆ ಕಳಿಸೋದಾಗಿರಬಹುದು. ಈ ರೀತಿಯಾಗಿ ಮಾಡಿದಾಗ ನಿಜವಾಗಿಯೂ ಪ್ರಾಮಾಣಿಕ ವಕೀಲರುಗಳಿಗೆ ಗೌರವ ಸಿಕ್ಕಂಗಾಗುತ್ತೆ ಅನ್ನೋದು ನನ್ನ ಮಾತಿನ ಒಂದು ಇರಾದೆಯಾಗಿದೆ ಮತ್ತು ಬಯಕೆಯಾಗಿದೆ. ಭ್ರಷ್ಟತೆ ತಾಂಡವಾಡ್ತಾ ಇದೆ ಅನ್ನೋದು ಸರ್ಕಾರನೇ ಹೇಳ್ತಾ ಇದೆ. ಸರ್ಕಾರ ಪಾರ್ಲಿಮೆಂಟಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಔಟ್ಪುಟ್ ಇದು ಈ ರೀತಿಯಾಗಿ ಇದೆ. CJIಗೆ 8630 ಕಂಪ್ಲೇಂಟ್ಗಳು ಬಂದಿದೆ 2016ರಿಂದ 25 ಅವಧಿಯಲ್ಲಿ. ಅದರಲ್ಲಿಯೂ ಕೂಡ 2024ರಲ್ಲಿ ಸರಿಸುಮಾರು 1170 ದೂರುಗಳಿದ್ದಾವೆ. 25ರಲ್ಲಿ ಸರಿಸುಮಾರು 1102 ದೂರುಗಳಿದ್ದಾವೆ. ಅಂದರೆ ಈ ಕಳೆದ 2 ವರ್ಷದಿಂದ ಗಣನೀಯವಾಗಿ ಈ ಒಂದು ಜಡ್ಜ್ಗಳ ವಿರುದ್ಧ ದೂರುಗಳು ಹೋಗ್ತಾ ಇದ್ದಾವೆ ಅಂತ. ಒಂದು ಸಂತೋಷ ಏನಂದರೆ ಜನ ಧೈರ್ಯ ಮಾಡ್ತಾ ಇದ್ದಾರೆ ಅನ್ನೋದು ಒಂದಾದರೆ, ಎರಡನೆಯದಾಗಿ ಒಂದು ನ್ಯಾಯವನ್ನು ಕೇಳುವಲ್ಲಿ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಹೋರಾಟದ ಪ್ರವೃತ್ತಿಯನ್ನು ತೋರಿಸ್ತಾ ಇದ್ದಾರೆ, ಹೆದರಿಕೊಳ್ಳದೆ ಅನ್ನೋದು ಒಂದು ಉತ್ತಮವಾದಂತಹ ಬೆಳವಣಿಗೆ. ಮತ್ತು ನ್ಯಾಯಾಧೀಶರು ಕೊಡ್ತಾ ಇರ್ತಕ್ಕಂಥ ತೀರ್ಪುಗಳು ನಾನು ಈಗಾಗಲೇ ಹೇಳಿದಂಗೆ ಲಿಂಗವೇ ಮೆಚ್ಚಿ ಅಹುದಹುದು ಎನ್ನಬೇಕು ಅಂತಿಲ್ಲ, ಅಸಮಾಧಾನದಿಂದ ಕೂಡಿದೆ. ಜನಗಳಿಗೆ ಒಪ್ಪಿಗೆ ಆಗ್ತಾ ಇಲ್ಲ ಅವರು ಕೊಡ್ತಕ್ಕಂಥ ತೀರ್ಮಾನಗಳು. ಆದ್ದರಿಂದ ದೂರುಗಳು ಹೋಗ್ತಾ ಇದೆ. ಆದ್ದರಿಂದ ನನ್ನ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ನ್ಯಾಯಾಧೀಶರುಗಳ ವಿರುದ್ಧ ಹೋಗಿರ್ತಕ್ಕಂಥ ಹೆಚ್ಚು ದೂರುಗಳು ಏನಪ್ಪ ಅಂತ ಹೇಳಿದ್ರೆ ಕರಪ್ಷನ್, ಅಂದರೆ ಲಂಚ, ಭ್ರಷ್ಟಾಚಾರತನ, ಮತ್ತು ಸೆಕ್ಷುವಲ್ ಮಿಸ್ಕಂಡಕ್ಟ್, ಮತ್ತು ಸೀರಿಯಸ್ ಇಂಪ್ರೊಪ್ರೈಟಿ ಅಂತ ಹೇಳಿ ಈ ಒಂದು ಸ್ವಭಾವಗಳಿಗೆ ತಕ್ಕ ಹಾಗೆ ದೂರುಗಳು ಬಂದಿದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಇದು ದೂರುಗಳು ಇಷ್ಟು ಬಂದಿದೆ ಅಂತ ಹೇಳಿದ್ರು, ಇದು ಮೆಕ್ಯಾನಿಕಲ್ ಆಗಿ ಇನ್ ಹೌಸ್ ಮೆಕ್ಯಾನಿಸಮ್, ಇನ್ ಹೌಸ್ ಪ್ರೊಸೀಡಿಂಗ್ಸ್ ಅಂತ ನಾವೇನು ಕರಿತೇವೆ ಅದರಲ್ಲಿ ನೋಡ್ತಾ ಇದ್ದಾರೆ. ಪ್ರೊಸೀಜರ್ಗಳು ಎಷ್ಟು ಅವರು ಅದನ್ನು ದೂರುಗಳನ್ನು ಆಲಿಸಿದ್ದಾರೆ, ಕರೆದಿದ್ದಾರೆ, ವಿಚಾರ ಮಾಡಿದ್ದಾರೆ, ಯಾರ ವಿರುದ್ಧ ಏನು ಕ್ರಮ ತಗೊಂಡಿದ್ದಾರೆ, ಆ ಕಂಪ್ಲೇಂಟ್ಗಳಿಗೆ ಏನು ಬೆಲೆ, ಉತ್ತರ ಏನು ಅಂತ ಇವತ್ತವರೆಗೂ ಕೂಡ ಅನೌನ್ಸು ಮಾಡಿಲ್ಲ. ಅಂದರೆ ಔಟ್ಪುಟ್ಟು ಬಂದಿಲ್ಲ. ಅದ್ರ ಪರವಾಗಿ ಯಾವುದೇ ತರಹದ ಮಾತುಗಳನ್ನು ಕೂಡ ಈ ಒಂದು ಸರ್ಕಾರ ಹೇಳಿಲ್ಲ. ಅಲ್ಲಿಗೆ ಅದು ಒಂದು ಗೌರವಯುತವಾಗಿ ಆ ಒಂದು ಹುದ್ದೆಗೆ ಗೌರವ ಕೊಡಬೇಕು ಅಂತ ಹೇಳಿ ಅದನ್ನು ಮುಚ್ಚಿಡಲಾಗಿದೆ. ಟ್ರಾನ್ಸ್ಪರೆಂಟಾಗಿ ಪಾರದರ್ಶಕತೆಯಿಂದ ಹೇಳಿಲ್ಲ. ಆದರೆ ಸಾರ್ವಜನಿಕರಿಗೆ ಇದನ್ನು ತಿಳಿಸಬೇಕು ಅಂತ ನಾನು ಬಯಸ್ತೇನೆ. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ದೂರುಗಳು ಕೊಟ್ಟಿದ್ದೆಲ್ಲ ಸರಿ, ನ್ಯಾಯಾಧೀಶರ ವಿರುದ್ಧ ದೂರುಗಳು ಕೊಡೋದೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ. ಅದರಲ್ಲಿ ಕೆಲವು ಪ್ರಿಜುಡೈಸ್ ಇರ್ಬೋದು, ಕೆಲವು ವೆಂಜನ್ಸ್ ಇರ್ಬೋದು, ರಿಟಾಲಿಯೇಟ್ ಆಗಿ ಕೊಟ್ಟಿರಬಹುದು, ಇಮ್ಮೆಚೂರ್ಡ್ ಆಗಿರ್ಬೋದು, ಅಪ್ರಬುದ್ಧತೆಯಿಂದ ಕೂಡಿರಬಹುದು, ಈಗೂ ಇರುತ್ತೆ. ಯಾಕಂದರೆ ನ್ಯಾಯಾಧೀಶರ ಕೆಲಸವೂ ಕೂಡ ಬಹಳ ಕಠಿಣವಾದದ್ದು, ನಾನು ಅದನ್ನು ಒಪ್ತೇನೆ. ಆದರೆ ದೂರುಗಳನ್ನು ನಿಜವಾಗಿಯೂ ಸರಿಯಾದ ರೀತಿಯಲ್ಲಿ ತನಿಖೆಯಾಗಿ ಅದಕ್ಕೆ ಏನು ಉತ್ತರ ಅನ್ನೋದು ಪಾರದರ್ಶಕವಾಗಿ ಮುಂದೆ ಇಟ್ಬಿಟ್ರೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಅಲ್ಟಿಮೇಟ್ ಆಗಿ ಈ ಒಂದು ದೇಶದಲ್ಲಿ ಇರುವುದು ಸತ್ತಾತ್ಮಕ ವ್ಯವಸ್ಥೆ, ಪ್ರಜಾಪ್ರಭುತ್ವ ಇದೆ. ಆದ್ದರಿಂದ ಇಲ್ಲಿ ಪ್ರಜೆಗಳಿಗೆ ತಿಳಿಯುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಏನು ಆಗಿದೆ, ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ, ಯಾವ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ, ಎಷ್ಟು ದೂರುಗಳು ಹೋಗಿದೆ, ಅದು ಎಷ್ಟು ಬಗೆಹರಿದಿದೆ ಅನ್ನೋದು ಟ್ರಾನ್ಸ್ಪರೆಂಟ್ ಆಗಿ ಪಬ್ಲಿಕ್ಕಲ್ಲಿ ಕೂಡ ಹೇಳುವಂತಾಗಬೇಕು. ಯಾಕಂದರೆ ಈ ಸಂವಿಧಾನದಲ್ಲಿ ಯಾರೂ ಕೂಡ ಪ್ರಶ್ನೆಗೆ ಅತೀತರಲ್ಲ, ಎಲ್ಲರನ್ನೂ ಪ್ರಶ್ನಿಸಬೇಕಾಗುತ್ತದೆ. ನ್ಯಾಯಾಧೀಶ ಒಂದು ಹುದ್ದೆಯೂ ಕೂಡ ಸಾಂವಿಧಾನಿಕ ಪೀಠದ
ಅಡಿಯಲ್ಲಿ ಮಾಡುವಂತಹ ಒಂದು ಕಾರ್ಯ, ಒಂದು ಕೆಲಸ ಅನ್ನೋದನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಆದರೆ ಎಷ್ಟೋ ಬಾರಿ ನಾವು ನೋಡ್ತಾ ಇದ್ದೇವೆ, ಇದು ತುಂಬಾ ಅತಿರೇಕ ಆಗ್ತಾ ಇದೆ. ಕೆಲವೊಮ್ಮೆ ವಕೀಲರುಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ ಅನ್ನೋದು ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ. ತುಂಬ ಎಡಾಮೆಂಟಾಗಿ ಬಿಹೇವ್ ಮಾಡಲಾಗ್ತಾ ಇದೆ ಅಂತಲೂ ಬರ್ತಾ ಇದೆ. ಸೊ ಕೆಲವೊಮ್ಮೆ ವಕೀಲರುಗಳು ಕೂಡ ಇರಿಟೇಟ್ ಮಾಡಿರ್ತಾರೆ, ಕೆಲವೊಮ್ಮೆ ಆ ರೀತಿಯೂ ಆಗಿರುತ್ತೆ, ಇಲ್ಲ ಅಂತಲ್ಲ. ಆದರೆ ಆದಷ್ಟು ಕೂಡ ವಕೀಲರಾಗಲಿ ಜಡ್ಜ್ಗಳಾಗಲಿ ಇವರ ನಡುವೆ ಒಂದು ಸಾಮರಸ್ಯ ಬೇಕು, ಒಂದು ಪರಸ್ಪರ ಗೌರವಯುತವಾದಂತಹ ಒಂದು ನಡಾವಳಿಕೆಗಳು ಕೋರ್ಟ್ ರೂಮ್ನಲ್ಲಿ ಕಂಡು ಬಂದರೆ ನಿಜವಾಗಿಯೂ ಅದಕ್ಕೆ ಒಂದು ಡಿಗ್ನಿಟಿ ಬಂದಂತಾಗುತ್ತೆ. ದೇಶದ ಜನರು ಕೂಡ ನ್ಯಾಯಾಂಗದ ವ್ಯವಸ್ಥೆಯನ್ನು ಗೌರವಿಸುವಂತೆ ಆಗುತ್ತೆ. ಆದ್ದರಿಂದ ಇಂತಹ ದೂರುಗಳು ಬರೋದು ನಿಲ್ಲಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಇದು ನಿಲ್ಲಬೇಕು ಅಂತ ಹೇಳಿದ್ರೆ ತನಿಖೆಗಳು ಸರಿಯಾಗಿ ಆಗಬೇಕು, ಕೊಟ್ಟಿರ್ತಕ್ಕಂಥ ದೂರುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ನೋಡಿ, ಆರ್ಟಿಕಲ್ 235 ಪ್ರಕಾರವಾಗಿ ಈ ಡಿಸ್ಟ್ರಿಕ್ಟ್ ಜಡ್ಜು ಮತ್ತು ಕೋರ್ಟ್ ಸಬಾರ್ಡಿನೇಟ್ಗಳನ್ನು ರಾಜ್ಯದ ಹೈಕೋರ್ಟಿನ ನ್ಯಾಯಾಧೀಶರುಗಳೇ ವಿಚಾರಣೆಯನ್ನು ಮಾಡಬಹುದಾಗಿದೆ. ಹೈಕೋರ್ಟಿಗೆ ನೀವು ಕಂಪ್ಲೇಂಟ್ಗಳನ್ನು ಕೊಡಬಹುದಾಗಿದೆ. ಹೈಕೋರ್ಟಿನ ಚೀಫ್ ಜಸ್ಟಿಸ್ ಅವರಿಗೆ ನೀವು ಕಂಪ್ಲೇಂಟನ್ನು ಕೊಡಬಹುದಾಗಿದೆ. ಯಾವುದೋ ಡಿಸ್ಟ್ರಿಕ್ಟ್ ಜಡ್ಜಸ್ಸು ಮತ್ತು ಸಬಾರ್ಡಿನೇಟ್ ಕೋರ್ಟ್ಸು, ಸಬಾರ್ಡಿನೇಟ್ ಅಫಿಷಿಯಲ್ಸ್ಗಳ ವಿರುದ್ಧ ನೀವು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ದೂರುಗಳನ್ನು ಕೊಡಬಹುದಾಗಿದೆ. ಅವರು ಇನ್ ಹೌಸ್ ಪ್ರೊಸೀಜರ್ ಅಂತ ಹೇಳಿ ಕಂಡಕ್ಟ್ ಮಾಡಿ ಅದಕ್ಕೆ ಏನು ಬೇಕೋ ಅದಕ್ಕೆ ಕರೆಸಿಕೊಂಡು ಅವರು ವಿಚಾರಣೆಗಳನ್ನು ಮಾಡ್ತಾರೆ. ಅಂದರೆ ನ್ಯಾಯಾಧೀಶರ ವಿರುದ್ಧ ನಾವು ಹೋಗಲೇಬಾರ್ದು ಅಂತ ಯಾರೂ ತಿಳ್ಕೊಬೇಡಿ. ಪ್ರೊಸೀಜರ್ ಇದೆ, ಅದನ್ನು ಫಾಲೋ ಮಾಡಿ. ನಿಮ್ಮ ನೋವೇನಿದೆ ಖಂಡಿತವಾಗಿಯೂ ನೀವು ಹೇಳ್ಕೋಬಹುದು. ಅದು ತನಿಖೆಯಾಗಿ ಸೂಕ್ತ ರೀತಿಯಲ್ಲಿ ನ್ಯಾಯದಾನ ಮಾಡುವಂತಹ ಒಂದು ವ್ಯವಸ್ಥೆ ಬರಬೇಕು ಅನ್ನೋದು ನನ್ನ ಒಂದು ಕಳಕಳಿ ಆಗಿದೆ. ಅಲ್ಟಿಮೇಟ್ ಆಗಿ ಬಡವರಿಗಾಗಲಿ, ಯಾರಿಗೇ ಆಗಲಿ, ನೊಂದವರಿಗೆ ಆಗಲಿ, ಶ್ರೀಮಂತರಿಗೆ ಆಗಲಿ ನ್ಯಾಯ ದಕ್ಕಬೇಕು. ಡಿಲೇಯ್ಡ್ ಜಸ್ಟಿಸ್ ಇಸ್ ನಾಟ್ ಜಸ್ಟ್ ಡಿನೈಡ್, ಇಟ್ ಈಸ್ ಆಲ್ಸೋ ಡೆಸ್ಟ್ರಾಯ್ಡ್ ಅಂತ ಹೇಳಿ ಒಬ್ಬರು ನ್ಯಾಯಾಧೀಶರು ಹೇಳಿರೋದು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಇನ್ನು ಈ ನ್ಯಾಯಾಧೀಶರುಗಳನ್ನು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂದರೆ ಸಾಕಷ್ಟು ಕಠಿಣವಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಲಾಗ್ಬಿಟ್ಟಿದೆ. ಸೊ ಅದು ಸ್ವಲ್ಪ ಸಡಿಲ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಇಂಪೀಚ್ಮೆಂಟ್ ಅನ್ನೋದನ್ನು ನಾವು ನೋಡ್ತೀವಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 124 ಸಬ್ ಕ್ಲಾಸ್ 4ಅಲ್ಲಿ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಎಗೇನ್ಸ್ಟ್ CJI ಈ ಥರ ಮಾಡಬೇಕು ಅಂತ ಹೇಳಿದ್ರೆ ಸರಿಸುಮಾರು 50 ಜನ ರಾಜ್ಯ ಸಭೆಯ ಸದಸ್ಯರುಗಳು ಅದಕ್ಕೆ ಅಂಗೀಕಾರ ಮಾಡಬೇಕು. ಲೋಕಸಭೆಯಿಂದ 100 ಜನ ಸದಸ್ಯರುಗಳು ಅಂಗೀಕಾರ ಮಾಡಬೇಕು. ಅದೆಲ್ಲ ಅಂಗೀಕಾರ ಮಾಡಿ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನೋಟಿಸನ್ನು ಇಶ್ಯೂ ಮಾಡಬೇಕು. ಆ್ಯಸ್ ಪರ್ ದ ಜಡ್ಜಸ್ ಇನ್ ಸರ್ ಆ್ಯಕ್ಟ್ ಆಫ್ 1968 ಪ್ರಕಾರವಾಗಿ ಮಾಡಬೇಕಾಗತ್ತೆ. ಇನ್ನು ಹೈಕೋರ್ಟಿನ ನ್ಯಾಯಾಧೀಶರುಗಳು ಹಾಗೂ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳ ವಿರುದ್ಧ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ನೀವು ದೂರುಗಳನ್ನು ಕೊಡಬಹುದಾಗಿದೆ. ಸೊ ಇದು ನಾನೀಗಾಗಲೇ ಹೇಳ್ದಂಗೆ ಬಹಳ ಲೆಂದಿ ಪ್ರಾಸೆಸ್ ಇದೆ. 2/3 ಮೆಜಾರಿಟಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ತುಂಬ ಕಷ್ಟ. ನಮ್ಮ ಶಾಸಕಾಂಗದಲ್ಲಿ ಆಗಲಿ ಒಂದು ಪಾರ್ಲಿಮೆಂಟಲ್ಲಾಗಲಿ ಇದನ್ನು ಮಂಡಿಸಿ ಅಷ್ಟು ಜನ ಮೆಜಾರಿಟಿಯನ್ನು ತೆಗೆದುಕೊಂಡು ಅಕ್ಸೆಪ್ಟ್ ಆಗಿ ಅದೆಲ್ಲ ಮತ್ತೆ ತಿರ್ಗಾ ಎನ್ಕ್ವೈರಿಗೆ ಹೋಗಿ ಅದು ಕಂಡಕ್ಟ್ ಆಗಿ ಇದೆಲ್ಲ ಮಾಡೋದು ಬಹಳ ಕಠಿಣ ಆಗುತ್ತೆ. ಆದ್ದರಿಂದ ನಮ್ಮ ದೇಶದಲ್ಲಿ ಈ ಒಂದು ಜುಡಿಷಿಯಲ್ ಸಿಸ್ಟಮ್, ಕೊಲಿಜಿಯಂ ಸಿಸ್ಟಮ್ ಅಂತ ಏನಿದೆ, ಸೊ ಇವರೇ ಒಂದು ಇದನ್ನು ಸಿಂಪ್ಲಿಫೈ ಮಾಡಬೇಕು. ಈ ದೂರುಗಳು ಬರ್ತಾ ಇರೋದು ಕಡಿಮೆ ಮಾಡೋದು ಅವ್ರ ಕೈನಲ್ಲಿ ಸಾಧ್ಯ ಇರುತ್ತೆ. ಆದ್ದರಿಂದ ಒಂದು ಸಿಂಪ್ಲಿಫೈ ಪ್ರಾಸೆಸ್ ಮಾಡಿ ಒಂದು ಎನ್ಕ್ವೈರಿ ಕಮಿಟಿ ಅನ್ನೋದನ್ನು ರಚನೆ ಮಾಡಿ ಯಾವುದೇ ನ್ಯಾಯಾಧೀಶರ ವಿರುದ್ಧ ಬಂದಿದೆ ಆದಲ್ಲಿ ಅದನ್ನು ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ವಿಚಾರಣೆಯನ್ನು ಮಾಡಿ ಸುಮ್ಮನೆ ನ್ಯಾಯಾಧೀಶರ ವಿರುದ್ಧ ದೂರುಗಳು ಬಂದಿದ್ರೆ ಅದನ್ನು ವಜಾ ಮಾಡಬಹುದು. ಮತ್ತು ಏನಾದರೂ ನಿಜವಾಗಿಯೂ ಅವರು ಕಾನೂನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವಾಸ್ತವಗಳನ್ನು ಸರಿಯಾಗಿ ನೋಡದೆ ಕೇವಲ ಅವರ ಒಂದು ಪೂರ್ವಾಗ್ರಹ ಪೀಡಿತವಾದಂತಹ ಮನಸ್ಥಿತಿಯ ಒಂದು ವಿಚಾರಗಳನ್ನು ಜಡ್ಜ್ಮೆಂಟ್ಗಳಲ್ಲಿ ಬರೆದು ತೀರ್ಪನ್ನು ಕೊಟ್ಟಿದ್ರೆ ಅಂತಹ ಕೆಟ್ಟ ತೀರ್ಪನ್ನು, ಕೆಟ್ಟ ಜಡ್ಜ್ಮೆಂಟನ್ನು ಖಂಡಿತವಾಗಿಯೂ ಆ ಎನ್ಕ್ವೈರಿ ಕಮಿಟಿ ಪ್ರಶ್ನೆಯನ್ನು ಮಾಡಿ ಅವರ ಮೇಲೆ ಸೂಕ್ತವಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ನ್ಯಾಯದಾನ ಸಲೀಸಾಗ ಆಗುತ್ತೆ. ಜನಗಳಿಗೂ ಕೂಡ ನ್ಯಾಯಾಲಯದ ಮೇಲೆ ಗೌರವ ಬರುತ್ತೆ, ನಂಬಿಕೆ ಬರುತ್ತೆ, ವಿಶ್ವಾಸ ಬರುತ್ತೆ. ಯಾಕೆಂದರೆ ಒಂದು ತೀರ್ಪು ಬರೆದಿದ್ದಾರೆ ಅಂತಂದರೆ ಅದನ್ನು 100 ಅಲ್ಲ 90 ಜನ ಅದನ್ನು ಅಟ್ಲೀಸ್ಟ್ ಒಪ್ಪಿಕೊಳ್ಳುವ ರೀತಿಯಲ್ಲಿ ಇರಬೇಕು. ಒಂದು 10% ಎಕ್ಸೆಪ್ಷನಲ್ಲಿ ಹಾಗೆ ಇದ್ದೇ ಇರ್ತಾರೆ. ಹಾಚು ಏನೇ ಬರೀಲಿ ಸುಮ್ಮನೆ ಏನೋ ಒಂದು ಕಿರಿಕ್ ಮಾಡೋರು ಇರ್ತಾರೆ. ಸೊ ಅಂಥವ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ.
ಪಾರದರ್ಶಕವಾಗಿ ಆ ಒಂದು ತನಿಖೆಗಳಾಗಿದ್ದೇ ಆದಲ್ಲಿ ಮತ್ತು ಇಷ್ಟೊಂದು ಸಾವಿರಾರು ದೂರುಗಳು ನ್ಯಾಯಾಧೀಶರುಗಳ ವಿರುದ್ಧ ಬಂದರೆ ಈ ರೀತಿಯಾಗಿ ಆದಾಗ ನ್ಯಾಯಾಲಯ ಕೂಡ ಜಸ್ಟಿಸ್ ಫಾರ್ ಸೇಲ್ ಅನ್ನೋ ಥರ ಬೋರ್ಡ್ ಹಾಕ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಮತ್ತು ಸಮಾಜದಲ್ಲಿ ಆ ತರಹದ ಮಾತುಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಅಂತಹ ಮಾತುಗಳು ಬರದಂತೆ, ಅಂತಹ ವಾತಾವರಣ ಸೃಷ್ಟಿಯಾಗದಂತೆ, ನ್ಯಾಯಾಲಯಗಳ ಮೇಲೆ ಗೌರವ ಬರುವಂತಹ ಒಂದು ಪರಿಸ್ಥಿತಿಯನ್ನು, ಸಂದರ್ಭವನ್ನು, ಸನ್ನಿವೇಶವನ್ನು ಸೃಷ್ಟಿ ಮಾಡುವಂತಹ ಜವಾಬ್ದಾರಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರುಗಳಿಗೆ ಮತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರುಗಳಿಗೆ ಇರುತ್ತೆ. ಇದಕ್ಕೆ ಸರ್ಕಾರ ಹೊರತಲ್ಲ, ಸರ್ಕಾರ ಕೂಡ ಒಂದು ಸುಲಭವಾದಂತಹ ಒಂದು ಪ್ರಕ್ರಿಯೆಗಳನ್ನು ಮಾಡಬೇಕು. ನ್ಯಾಯಾಧೀಶರುಗಳು ಕೊಟ್ಟಿದ್ದೇ ತೀರ್ಪು, ಇದು ನನ್ನ ಜಡ್ಜ್ಮೆಂಟು, ಇದು ನನ್ನ ಕೋರ್ಟು, ನನ್ನ ಜಡ್ಜ್ಮೆಂಟು, ಇದೇ ಫೈನಲ್ಲು, ಇದನ್ನು ಏನು ಬೇಕಾದ್ರೆ ನೀನು ಮಾಡ್ಕೋ, ನನ್ನೇನು ಮಾಡೋಕ್ಕಾಗಲ್ಲ ಅಂತ ಆಗೋಗ್ಬಿಟ್ರೆ ಒಬ್ಬ ಮಿನಿಸ್ಟರ್ಗಳಿಗೆ ಇಲ್ಲದೆ ಇರತಕ್ಕಂಥ ಒಂದು ಸೇಫ್ಟಿ, ಒಂದು ಸೆಕ್ಯೂರಿಟಿ ನ್ಯಾಯಾಧೀಶರುಗಳಿಗೆ ಕೊಟ್ಟುಬಿಟ್ಟಾಗ ಅವರು ಎಷ್ಟು ಅಂತಹ ಒಂದು ಅಧಿಕಾರವನ್ನು ಉಪಯೋಗಿಸಿಕೊಂಡು ಜನಗಳಿಗೆ ನ್ಯಾಯದಾನವನ್ನು ಮಾಡ್ಬೋದು. ಅದನ್ನು ಬಿಟ್ಟು ಅದನ್ನೇ ನಾವು ರಕ್ಷಣಾತ್ಮಕವಾಗಿ ತೊಗೊಂಡ್ಬಿಟ್ಟು ನಾನು ಬರೆದಿದ್ದೇ ಜಡ್ಜ್ಮೆಂಟು ಅಂತ ಹೇಳಿ ಭ್ರಷ್ಟರಾಗಿ ಬಿಟ್ಟರೆ ಮತ್ತು ಅದರಿಂದ ತುಂಬ ಜನ ಮುಗ್ಧರಿಗೆ, ಅಮಾಯಕರಿಗೆ ಅನ್ಯಾಯ ಆಗುತ್ತೆ. ಅದು ತಡೆಗಟ್ಟಬೇಕು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸಂಬಳವನ್ನು ನ್ಯಾಯಾಧೀಶರುಗಳು ಸಂಬಳವನ್ನು ತಗೊಳ್ತಾ ಇದ್ದಾರೆ ಅಂದರೆ ಅವರು ಕೂಡ ಕಾನೂನಿಗೆ ಹೊರತಲ್ಲ. ಸೊ ಅಂಥವರಿಗೆ ಪ್ರೊಟೆಕ್ಷನ್ ಇರಲಿ. ಆದರೆ ಅವರ ವಿರುದ್ಧ ದೂರುಗಳು ಬಂದಾಗ ಅದಕ್ಕೂ ಮೀರಿದಂತಹ ಮುಖ್ಯ ನ್ಯಾಯಾಧೀಶರುಗಳು ಒಂದು ಕಮಿಟಿ ಎನ್ಕ್ವೈರಿಯನ್ನು ಮಾಡಿ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಸುಲಲಿತವಾದ ಒಂದು ಶೀಘ್ರಗತಿಯಲ್ಲಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಮಾಡುವಂತಹ ಒಂದು ಕಮಿಟಿ ಸಭೆ ರಚನೆ ಆಗಲೇಬೇಕಿದೆ. ಇಲ್ಲದೆ ಹೋದರೆ ಈ ರೀತಿ ದೂರುಗಳು ಕೊಡ್ತಾ ಇರ್ತಾರೆ, ಅದು ಏನಾಯಿತು ಅನ್ನೋದು ಗೊತ್ತಿಲ್ಲ, ಕೊಟ್ಟು ತೀರ್ಮಾನ ಒಪ್ಕೊಂಡು ಹೋಗ್ತಾ ಇರಬೇಕು. ಜನ ಅಮಾಯಕರ ಬಲಿ ಆಗ್ತಾ ಇದೆ. ಆದ್ದರಿಂದ ಇದು ನಿಲ್ಲಬೇಕು ಅಂತ ಹೇಳಿ ಈ ಒಂದು ವಿಚಾರವನ್ನು ನಾನು ನನ್ನ ಒಂದು ವಾಕ್ ಸ್ವಾತಂತ್ರ್ಯವನ್ನು ಬಳಸಿ ನನ್ನ ಅಭಿಪ್ರಾಯವನ್ನು ಇದು ಸಮಾಜದ ಚಾವಡಿಗೆ ಬಿಡ್ತಾ ಇದ್ದೇನೆ. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆ ಬರಬೇಕು ಅಂತ ಆಗಿದ್ದೆ ಆದಲ್ಲಿ, ನ್ಯಾಯಾಧೀಶರು ಕಾನೂನಿಗೆ ದೊಡ್ಡವರಲ್ಲ, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತಹವರು, ಅವರಿಗೂ ಕೂಡ ಪ್ರಶ್ನೆಯನ್ನು ಮಾಡಬೇಕು. ದೂರುಗಳು ಬಂದಾಗ ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ವಿಚಾರಣೆಗಳು ನಡೀಬೇಕು ಅಂತ ಅನಿಸಿದ್ದೇ ಆದಲ್ಲಿ ಈ ಒಂದು ವಿಡಿಯೋವನ್ನು ನೀವು ಮರೆಯದ ಹಾಗೆ ಲೈಕ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.